ಚಿ 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 ಚಿ. ಇಷ್ಟೊಂದು ಸೈಲೆನ್ಸು ಒಳ್ಳೆ ಸ್ಮಶಾನದಲ್ಲಿ ಇದ್ದಂಗೆ ಆಗ್ತಿದೆ. ನಮ್ಮ ಮನೇಲಿ ಹಿಂಗಿರಲ್ಲಪ್ಪ, ಯಾವಾಗಲೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇರ್ತೀವಿ. ಛತ್ರಿ ಅಣ್ಣ, ನಿಮ್ಮ ಯಜಮಾನ್ರ ಮನೇಲಿ ಹೆಂಗೆ? ಯಾಕವ ಹಿಂಗೆ ಅಂತೀರಾ? ನೀವು ಕಾಣ್ದಿರೋ ಮನೆಯಾ? ಹಾ ಅಲ್ವಾ ಮತ್ತೆ. ಅಯ್ಯೋ ಪಾಪ, ನಮ್ಮಮ್ಮ ಚಿಕ್ಕಮ್ಮ ಮನೇಲಿ ಹೆಂಗೆ ಬದುಕ್ತಿದ್ದಾರೋ ಏನೋ. ಒಂದು ಮಾತಾಡಿದ್ರೆ ಹೆಚ್ಚು, ಆಡ್ಲಿಲ್ಲ ಅಂದ್ರೆ ಕಮ್ಮಿ. ಥೂ ತು 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 ತು. ನರ್ಕ ನರ್ಕರಪ್ಪ. ಯಾಕಪ್ಪ ಏನು ಮಾತಾಡ್ತಾನೆ ಇಲ್ಲ ನೀನು? ಮಾತು ಗಂಟಿ ಮಗಳಲ್ಲ, ಕಾಟ್ಗಿತ್ತಿ ಸೊಸೆ ಅಲ್ಲ. ನಿಮ್ಗಾದ ನಿಮಗೆ ಅರ್ಥ ಆಗ್ಬೇಕು. ಆದ್ರೆ ನಿಮ್ಮ ನೋಡ್ದಾಗ ನನಗೆ ಒಂದು ಅರ್ಥ ಆಗುತ್ತಪ್ಪ, ನೀವು ಮಾತು ಕಮ್ಮಿ ಮಾಡಿ ಮನೆ ಹಾಳು ಕೆಲಸ ಮಾಡೋದೇ ಜಾಸ್ತಿ ಮಾಡ್ತಿದ್ದೀರಾ ಅಂತ ಅಲ್ವಾ? ಏನ್ರವ್ವ, ಎತ್ತು ತಂದೆಗೆ ಹಿಂಗೆಲ್ಲ ಮಾತಾಡ್ತಿರಲ್ಲ ನೀವು? ಹಾಯ್, ಹೆತ್ತು ತಂದೆ ಆಗಿರೋದಕ್ಕೆ ಇಷ್ಟೇ ಮಾತಾಡ್ತಿರೋದು. ಬೇರೆ ಯಾವನಾದ್ರೂ ಆಗಿರ್ಬೇಕಿತ್ತಲ್ಲ, ಕುತ್ಕೆ ಹಿಡಿದು ಕೊಟ್ಟು ಕೇಳ್ತಿದ್ದೆ. ಪಾರ್ವತಿ, ಹಾಯ್, ನೀವಿಟ್ಟಿರೋ ಹೆಸರೇ ಬಿಡಿಪ್ಪ, ನನಗೆ ಗೊತ್ತು. ಹುಷಾರು, ಆಮೇಲೆ ಗಾಬರಿ ತಗೊಂಡು ಕಾರ್ ಎಲ್ಲಾದ್ರೂ ಇಟ್ಬಿಟ್ಟಿರೋ. ನನ್ನ ಗಂಡಂಗೆ ನಾನು ಒಬ್ಳೆ ಹೇಳ್ತಿರೋದಪ್ಪ. ಆದ್ರೂ ಛತ್ರಿ ಅಣ್ಣ, ಮನೆ ಹಾಳು ಮಾಡೋ ಕೆಲ್ಸದಲ್ಲಿ ನಮ್ಮ ಅಪ್ಪನ ಕಾಂಪಿಟೇಷನ್ ಇಲ್ಲ. ಸತ್ಯ, ನಮ್ ರಾಣಿ ಅದೃಷ್ಟ ಮಾಡಿದಾಳೆ, ಒಳ್ಳೆ ಹುಡುಗ ಸಿಕ್ತ. ಆದ್ರೂ ನನಗೆ ನಮ್ಮ ಅಪ್ಪನ ಮೇಲೆ ಯಾಕೋ ಡೌಟ್ ಇದೆ. ಏನು ನನ್ನ ಮೇಲೆ ನಿನ್ಗೆ ಅನುಮಾನನ? ಏನು ಅನುಮಾನ? ಅಯ್ಯ, ಅದಕ್ಕೆ ಯಾಕಪ್ಪ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ನಿಮಗೂ ನಾಗೇಗೌಡಂಗೂ ಏನೋ ಲಿಂಕ್ ಇರ್ಬೋದಾ ಅಂತ ಅನುಮಾನ. ಓಹೋ, ಇವಳು ನನ್ನ ಮೇಲೆ ಕಣ್ಣಿಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಳು ಸಾಮಾನ್ಯದವಳಲ್ಲ, ನನ್ನ ಮೇಲೆ ಒಂದು ಕಣ್ಣಿಟ್ಟೇ ಇದ್ದಾಳೆ. ಏನು ಮಾಡೋದೀಗ? ಪಾರವಾಗಿ ಬಂದಿಲ್ಲ, ಬಾಕಾಳವಾಗಿ ಬಂದವಳೆ. ಅಕಸ್ಮಾತ್ ಇವಳು ಹಿಂಗೆ ಇಟ್ಕೊಂಡು ಜಾಡಿಸ್ತಾ ಇದ್ರೆ ನಮ್ಮ ಯಜಮಾನ್ರಿಗೆ ಉಸಿರಾಡಕ್ಕೂ ಆಗಕ್ಕಿಲ್ಲ. ನಂದು ನಾಗೇಗೌಡಂದು 1000 ಬಿಸ್ನೆಸ್ ಇದೆ. ಅದನ್ನೆಲ್ಲ ಬಿಟ್ಟು ನಿಶ್ಚಿತಾರ್ಥ ದಿವಸ ಬಂದು ನಾನು ನಿಮ್ಮ ಪರವಾಗಿ ಮಾತಾಡಿದ್ದೀನಿ. ನೆನಪಿಲ್ಲ? ಅದೇನು ಯಾವಾಗಲೂ ಹುಡುಗನ್ಗೆ ಏನು ಕೊಡ್ತೀರಾ, ಹುಡುಗನ್ಗೆ ಏನು ಕೊಡ್ತೀರಾ ಅಂತ ನೀವು ಕೇಳೋದು. ನಮ್ಮ ಹುಡುಗಿಗೆ ಯಾವತ್ತಾದ್ರು ಏನು ಕೊಡ್ತೀವಿ ಅಂತ ನೀವು ಹೇಳಿದ್ದೀರಾ? ಎಲ್ಲದಕ್ಕೂ ಊರ್ಕೋಬೇಡಿ. ಊರ್ ಜನ ನೋಡ್ತವ್ರು, ವೀರಭದ್ರ ಅವ್ರು ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ಪಾರ್ವತಿ, ಬೀದಿನಲ್ಲಿ ಜನರ ಮುಂದೆ ಕೈಯೆಲ್ಲ ಹಿಡಿದಾಕ್ಕೊಂಡು ಎಳ್ದಾಕ್ಕೊಂಡು ರಂಪ ಮಾಡಬೇಡ ನೀನು. ನಾನು ಹೇಳ್ದಷ್ಟು ಕೇಳಬೇಕು. ನೀವಿವತ್ತು ನಮ್ಮ ಅತಿಥಿ. ನಮಗೆ ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿದ್ದಾರೆ. ಛತ್ರಿಯಣ್ಣ ಏನಂತ ಹೇಳಿ ನೋಡೋಣ. ಭಾರತವ, ನಾನು ಈ ಸ್ಕೂಲ್ನಾಗ ಓದಿದ್ದಿದ್ರೆ ಇವತ್ತು ಬಾಂಬೆನಾಗೆ ಸೂಟು ಬೂಟು ಟೈ ಹಾಕೊಂಡಿರ್ತಿದ್ದೆ ಆರಾಮಾಗಿ. ಇಂಥ ದೌರ್ಭಾಗ್ಯ ನೋಡೋಂಗಿರ್ತಿರ್ಲಿಲ್ಲ. ಹಂಗಂತೀರಾ? ಹೋಗ್ಲಿ ಬಿಡಿ ಛತ್ರಿ ಅಣ್ಣ, ನಾನೇ ಹೇಳ್ತೀನಿ. ಸ್ಕೂಲಲ್ಲಿ ಅತಿಥಿ ದೇವೋ ಭವ ಅಂತ ಹೇಳ್ಕೊಟ್ಟಿದ್ರು. ಅದ್ರ ಅರ್ಥ ಏನ್ ಗೊತ್ತಾ? ಅತಿಥಿ ನಮ್ಮ ಪಾಲ್ಗೆ ದೇವ್ರು ಅಂತ. ಇದೇನ್ ಮಂಜಿ, ಟೀ ಮಾಡ್ಕೊಂಡ್ ಬರ್ತೀನಿ ಅಂತ ಆಗ್ಲೇ ಓದೋಳು ಸೂರ್ಯ ಮುಳುಗದ್ಮೇಲೆ ಬರ್ತಾ ಇದ್ಯಾ? ಹಂಗೇನಿಲ್ಲ ಕಣಮ್ಮಿ, ಟೀ ಕಾಯ್ಸಕ್ ಹೊಳಿಕೋದ್ನಾ, ಹಾಳಾದ ಹಾಲು ಅಡ್ಕೊಬಿಟ್ಟಿತ್ತು. ಅದಕ್ಕೆ ಪಕ್ಕದ ಮನೆ ಮಂಗ್ಳಿತವು ಹಾಲು ಇಸ್ಕೊಂಡು ಬರೋಣ ಅಂತ ಹೋದ್ರೆ ಅವಳು ಹಾಲು ಕರ್ದಾಗೈತೆ ಡೈರಿಗೆ ಹಾಕ್ಬತ್ತೀನಿ ಇರು ಅಂದ್ಲು. ಕಾಯ್ಕೊಂಡ್ ಕುತ್ಕೊಂಡು ಹಾಲು ಇಸ್ಕೊಂಬಂದು ಟೀ ಕಾಯ್ಸ್ಕೊಂಬಂದೆ. ಮಂಜಿ, ನಿನಗೆ ಪ್ರಶ್ನೆ ಕೇಳಿ ತಪ್ಪು ಮಾಡಬಾರ್ದು ನೋಡು. ಕತೆ, ಚಿತ್ರಕತೆ, ಸಂಭಾಷಣೆ, ನಿರ್ದೇಶನ ಎಲ್ಲನೂ ಮಾಡಿ ಆಕ್ಟಿಂಗು ನೀನೇ ಮಾಡ್ಬಿಡ್ತೀಯ. ಹೂಪಾರು, ನನ್ಗೆ ಆ ಕೆಲ್ಸನೂ ಬರ್ತದೆ. ಈ ಜಿ ಕನ್ನಡದವರು ರೈಟ್ರು ಬೇಕು ಅಂದ್ಬಿಟ್ಟು ಪ್ರೋಗ್ರಾಮ್ ಮಾಡಿದ್ರಲ್ಲ, ಅದಕ್ಕೆ ನಾನು ಕತೆ ಬರೆದು ಕಳ್ಸಿದ್ದೆ. ಊರಲ್ಲಿ ಒಬ್ಬ ಇರ್ತಾನೆ, ಪಾಪ್ ನನ್ ಮಗ ಅಪ್ಪ, ಅವನ್ಗೆ ದೇವತೆ ತರ ಇರೋ ಮಗಳು. ಅಪ್ಪ ಮಗಳು ಸ್ಟೋರಿ ಹೆಂಗಿತ್ತು ಗೊತ್ತಾ? ಕೇಳಿದ್ರೆ ನೀವು ಹತ್ಬಿಡ್ತೀರ ಅಷ್ಟೇಯ. ಓ, ಕತೆಲೂ ಅಪ್ಪ ಕೆಟ್ಟವ್ರಾ? ನಾನೆಲ್ಲೋ ಬರೀ ನಿಜ ಜೀವನದಲ್ಲಿ ಮಾತ್ರ ಇರ್ತಾರೆ ಅಂತ ಅನ್ಕೊಂಡಿದ್ದೆ.
ಅಲ್ವಾಪ್ಪ? ಆ, ಎಲ್ಲಿ ರತ್ನ, ರಾಣಿ, ರಮ್ಯಾ ಎಲ್ಲ ಕಾಣಿಸ್ತಾ ಇಲ್ಲ? ಮಾವ ಅದು ಮದ್ವೆ ಕೆಲಸ ಅಲ್ವಾ, ಅದಕ್ಕೆ ಸ್ವಲ್ಪ ಹೊರಗೆ ಹೋಗಿದ್ದಾರೆ. ನಾವಿಬ್ರು ಮದ್ವೆ ಕೆಲಸಕ್ಕೆ ಅಂತಾನೆ ಈ ಮನೆಗೆ ಬಂದಿರೋದು. ನೋಡಿ, ನನ್ನ ಗಂಡ ಜಿಮ್ ಕೆಲಸನೂ ಬಿಟ್ಟು ತುಂಬಾ ಕಷ್ಟಪಟ್ಟು ನಮ್ಮ ರಾಣಿ ಮದ್ವೆಗೆ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಸೀನಾ ಶಿವುಗೆ ನೆಂಟನೂ ಹೌದು, ಬಂಟನೂ ಹೌದು. ತುಂಬ ಸಂತೋಷದ ವಿಚಾರ. ಇಂಥ ಮನೆಗೆ ಸೇವೆ ಮಾಡೋದಕ್ಕೆ ಪುಣ್ಯ ಮಾಡಿರಬೇಕು ಯಜಮಾನ್ರೆ. ನಮ್ಮ ಸೀನನ ದೆಸೆಯಿಂದ ನನಗೆ ಈ ಮನೆಯಲ್ಲಿ ಸೇವೆ ಮಾಡೋ ಸೌಭಾಗ್ಯ ಸಿಕ್ಕಿದೆ. ನಮ್ಮ ಶಿವುಗೆ ಎಳ್ಳು ಕಾಳಿನಷ್ಟು ತೊಂದರೆ ಆಗಬಾರ್ದು, ಹಾಗೆ ಮದುವೆ ಮಾಡಬೇಕು ಅಂತ ಪಣ ತೊಟ್ಟಿದ್ದೀವಿ. ಸಂಘದಂತೆ ಸಹವಾಸ, ಎಳ್ಳಂತೆ ಎಣ್ಣೆ. ನಮ್ಮ ಶಿವ ಪುಣ್ಯಕ್ಕೆ ನಿಮ್ಮಂಥ ಸಂಬಂಧ, ಸಹವಾಸ ಎಲ್ಲ ಸಿಕ್ಕಿದೆ. ನಿಮ್ದು ಅಷ್ಟೇ ಅಲ್ವಾಪ್ಪ? ಒಳ್ಳೊಳ್ಳೆ ಸ್ನೇಹ ಸಂಬಂಧ. ಮಾಸ್ತಿಕೊಪ್ಲಿ ನಾಗೇಗೌಡ, ಸೋಮೇಗೌಡ, ಎಂತೆಂಥ ಮಾಣಿಕ್ಯಗಳು. ಅಬಾಬಾಬಾಬಾಬಾಬಾ. ಮಾವ ಚಂದ್ರಗಣ ಮದಪ್ಪಣ ಚಂದಾಗಿದ್ದೀರಾ? ಮಾವ ನಮ್ಗೆ ಸಂಸ್ಬೇಕು ಓಸಿ ಲೇಟ್ ಆಗೋಯ್ತು. ಹಂಗೆ ಬರ್ತಾ ನನ್ನ ತಂಗಿರ್ ಸಿಕ್ಕಿದ್ರ, ಹಂಗೆಲ್ಲ ಮಾತಾಡ್ಕೊಂಡು ಪಂಚರ್ ಹಾಕ್ಸ್ಕೊಂಡ್ ಬಂದು. ಪರವಾಗಿಲ್ಲ ಬಿಡೋ ಶಿವು, ಅಳಿಯನ ಮನೇಲಿ ಮಾವ ಉಳ್ಕೊಳ್ಳೋದಕ್ಕೂ ಪುಣ್ಯ ಮಾಡಿರ್ಬೇಕಲ್ವಾ? ಕರೆಕ್ಟಾಗಿ ಹೇಳಿದ್ರಿ ಯಜಮಾನ್ರೆ. ಸೊಸೆ ಮನೆಗೆ ಬಂದಿರೋ ಮಾವ ನಾನು, ನಂದು ಒಂಥರ ಪುಣ್ಯನೇ. ಅಯ್ಯಯ್ಯೋ, ಇಲ್ಲಿ ನೋಡಿ, ಸೊಸೆ ಮನೆಗೆ ಈ ಮಾವ ಬಂದ್ರು, ಹಳಿಯನ್ ಮನೆಗೆ ಆ ಮಾವ ಬಂದ್ರು. ಇದು ಒಂಥರ ಶುಭ ಬಿಡೋ ಶಿವು, ಏನಂತೀಯ? ಛತ್ರೇನ ಅನ್ನದೇನಿದೆ, ಇದು ಶುಭ ಸೂಚನೆನೆ.